ಮಲೆನಾಡಿನ ಮಳೆ ಚಿತ್ರಣ ಪರಿಸರ ಕುರಿತು ಹೊರತಂದಿರುವ ನನ್ನ ಅಭಿನಯದ ಮಲೆನಾಡಿನ ಯಾನ ದೃಶ್ಯ ವೈಭವ ಕನ್ನಡ ವಿಡಿಯೋ ಆಲ್ಬಮ್ ಶುಕ್ರವಾರ ಸಂಜೆ 7 ಗಂಟೆಗೆ ಯೂಟ್ಯೂಬ್ ಮೂಲಕ ಬಿಡುಗಡೆ ಆಗಲಿದೆ ಎಂದು ರಂಗಕರ್ಮಿ ಹಾಗೂ ನಟ ಹಾಗೂ ಹೋಟೆಲ್ ಉದ್ಯಮಿ ಸಂತೋಷ್ ಸದ್ಗುರು ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಮಲೆನಾಡಿನ ಹಸಿ ಮತ್ತು ಹಸಿರು ಪರಿಸರ ಚಿತ್ರಣವನ್ನೇ ಕೇಂದ್ರವಾಗಿರಿಸಿಕೊಂಡು ಮಲೆನಾಡಿನ ಯಾನ ಆಲ್ಬಮ್ ಕಿರುಚಿತ್ರ ನಿರ್ಮಿಸಲಾಗಿದೆ. ಮಲೆನಾಡಿನಲ್ಲಿ ಈ ಹಿಂದಿನ ವರ್ಷಗಳಲ್ಲಿ 1400 ರಿಂದ 1500 ಮಿಲಿಮೀಟರ್ ಮಳೆಯಾಗಿತ್ತು. ಪ್ರಸಕ್ತ ವರ್ಷದಲ್ಲಿ 2500 ಮಿಲಿಮೀಟರ್ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, ಹೊಸನಗರ, ತೀರ್ಥಹಳ್ಳಿ ಸೇರಿದಂತೆ ಶರಾವತಿ ಹಿನ್ನೀರಿನ ಭಾಗಗಳಲ್ಲಿ ಮಳೆಗಾಲದ ದೃಶ್ಯಗಳನ್ನು ವೀಕ್ಷಿಸುವುದೇ ಅತ್ಯಂತ ವಿಶಿಷ್ಟ ಅನುಭವ, ಸಂತೋಷ ಉಂಟು ಮಾಡುತ್ತದೆ ಎಂದರು. ಮಲೆನಾಡಿನ ಪರಿಸರವನ್ನ ಹಿನ್ನೆಲೆಯಾಗಿ ಇರಿಸಿಕೊಂಡೇ ಶಕ್ತಿಯಿಂದ ಚಿತ್ರೀಕರಣ ಮಾಡಿದ್ದು, ಮಲೆನಾಡು ಯಾನದಲ್ಲಿ ನಾನು ಪ್ರಮುಖ ಪಾತ್ರಧಾರಿಯಾಗಿ ಸೈಡ್ ಗಾರ್ಡ್ ಇರುವ ಬೈಕ್ ಬಳಸಿ ನಟಿಸಿ ಮಳೆಗಾಲದ ಬೇರೆ ಬೇರೆ ದೃಶ್ಯ ವೈಭವ, ತೋಟ ಗದ್ದೆ, ಕೆರೆಕಟ್ಟೆ, ಜಲಪಾತ, ಅರಣ್ಯ, ರಸ್ತೆ, ಗಿರಿ, ತೊರೆ, ಗ್ರಾಮೀಣ ಸೊಗಡು ಸೇರಿದಂತೆ ಶುದ್ಧ ಮಲೆನಾಡಿನ ಭಾಷೆಯ ವ್ಯಾಪ್ತಿ ತೋರಿಸಲಾಗಿದೆ ಎಂದು ಹೇಳಿದರು. ಸುಮಾರು ಜನ ಎಲ್ಲ ಹಾಡಿಗೆ ಕೆಲಸ ಮಾಡಿದ್ದಾರೆ. ಆ ಕಾರಣದಿಂದ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು 4K ವಿಡಿಯೋ. ಈಗಾಗಲೇ ಯೂಟ್ಯೂಬ್ನಲ್ಲಿ ಪ್ರೋಮೋ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಸುಮಾರು 4 ನಿಮಿಷ 30 ನಿಮಿಷದಲ್ಲಿ ಈ ಆಲ್ಬಮ್ ಮಳೆಗಾಲದ ಮಲೆನಾಡನ್ನ ವಿಶ್ವ ಮಟ್ಟದಲ್ಲಿ ತೋರಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ನಮ್ಮ ಯೂಟ್ಯೂಬ್ ಮೂಲಕ ವೀಕ್ಷಿಸುವುದರಿಂದ ಮಲೆನಾಡಿನ ನೈಜ ಚಿತ್ರಣ ಗಮನಾರ್ಹವಾಗಿದೆ. ಆಸಕ್ತರು ವೀಕ್ಷಕರುಗಳು ಶುಕ್ರವಾರ ಯೂಟ್ಯೂಬ್ನಲ್ಲಿ ಮಲೆನಾಡು ಯಾನ ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸಬೇಕು ಈ ವೇಳೆಯಲ್ಲಿ ತಿಳಿಸಿದರು. ರವಿ, 9 ಲೈವ್ ನ್ಯೂಸ್, ಸಾಗರ.